ಬೆಂಗಳೂರಿನಲ್ಲಿ ಕ್ಯಾಬ್ ಪ್ರಯಾಣಿಕ ಹೈ ಡ್ರಾಮವನ್ನ ಮಾಡಿದ್ದಾನೆ. ಕ್ಯಾಬ್ ಚಾಲಕನ ಮೇಲೆ ಹಲ್ಲೆಯನ್ನ ನಡೆಸಿ ಕಿಡಿಗೇಡಿ ದರ್ಪವನ್ನ ತೋರಿಸಿದ್ದಾನೆ. ಬೆಂಗಳೂರಿನಲ್ಲಿ ಕ್ಯಾಬ್ ಪ್ರಯಾಣಿಕ ಹೈ ಡ್ರಾಮಾ ಮಾಡಿದ್ದಾನೆ. ಕ್ಯಾಬ್ ಚಾಲಕನ ಮೇಲೆ ಹಲ್ಲೆಯನ್ನ ನಡೆಸಿ ಕಿಡಿಗೇಡಿ ದರ್ಪ ತೋರಿಸಿದ್ದಾನೆ. ಹಲ್ಲೆ ನಡೆಸಿ ರಸ್ತೆಯಲ್ಲೇ ಕ್ಯಾಬ್ ನಿಲ್ಲಿಸಿ ಹುಚ್ಚಾಟವನ್ನ ಮೆರೆದಿದ್ದಾನೆ. ಪ್ರಯಾಣಿಕ ಸಂತೋಷ್ ಎಂಬಾತನಿಂದ ಈ ಒಂದು ಹೈ ಡ್ರಾಮವನ್ನ ಮಾಡಲಾಗಿದೆ. ಬೆಂಗಳೂರಿನ ಮೇಕ್ರಿ ಸರ್ಕಲ್ ಬಳಿ ನಡೆದಿರುವಂತಹ ಘಟನೆ ಇದು. ಏರ್ಪೋರ್ಟ್ಗೆ ಬೇಗ ಹೋಗಲು ಹೇಳಿದ್ದ ಸಂತೋಷ್, ಆಗಲ್ಲ ಸರ್ 1 ಗಂಟೆ ಆಗತ್ತೆ ಅಂತ ಚಾಲಕ ಹೇಳಿದ್ದಾನೆ. ಇನ್ನೇನು ಹೇಳಕ್ ಸಾಧ್ಯ, ದೂರ ಆಗತ್ತೆ ಅಂದಾಗ ಹಂಗೆ ಹೇಳಬೇಕು. ಎಷ್ಟಾಗತ್ತೆ, ಎಷ್ಟು ನಿಮಿಷ ಆಗುತ್ತೆ, ಎಷ್ಟು ಸೆಕೆಂಡ್ ಆಗುತ್ತೆ ಅದನ್ನೇ ಹೇಳಬೇಕಾಗತ್ತೆ. ಬೆಂಗಳೂರು ಟ್ರಾಫಿಕ್ ನಲ್ಲಿ ಹೆಂಗೆ ಹೇಳಕ್ಕಾಗತ್ತೆ? ಜನರು ಪೊಲೀಸರ ಮೇಲೂ ಕೂಡ ಪ್ರಯಾಣಿಕ ಥಳಿಸಿದ್ದಾನೆ. ಕೊನೆಗೆ ಕೈಕಾಲು ಕಟ್ಟಿ ಸಂತೋಷನ ಜನರು ನಿಯಂತ್ರಣ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಕ್ಯಾಬ್ ಪ್ರಯಾಣಿಕ ಹೈ ಡ್ರಾಮಾ ಮಾಡಿದ್ದಾನೆ. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ಹುಚ್ಚಾಟವನ್ನ ಮೆರೆದಿದ್ದಾನೆ ಈತ ಅಂತ. ಬೇಗ ಹೋಗುವಂತ ಹೇಳಿದ್ದಾನೆ ಕ್ಯಾಬ್ ಡ್ರೈವರ್ಗೆ, ಆದ್ರೆ ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ ಸರ್, 1 ಗಂಟೆ ಆಗತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಆತನಿಗೆ ಹೊಡೆದು ಈ ರೀತಿಯಾಗಿ ಹುಚ್ಚಾಟ ಮೆರೆದಿದ್ದಾನೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಆತನಿಗೆ ಏನಾಗಿತ್ತು, ಅಥವಾ ಮಾನಸಿಕ ಪರಿಸ್ಥಿತಿ ಸರಿ ಇತ್ತಾ, ಅಥವಾ ಯಾಕಾತ ಆ ರೀತಿ ಮಾಡ್ದ? ಸಾಹಿತ್ಯ ಏನಂದ್ರೆ, ಬೆಂಗಳೂರಿನಲ್ಲಿ ಪ್ರಯಾಣಿಕನೊಬ್ಬ ಹೈಡ್ರಾಮಾ ಮಾಡಿ ಒಂದು ಸಾರ್ವಜನಿಕರ ಒಂದು ಸಂಚಾರಕ್ಕೆ ಒಂದು ಅಡ್ಡಿಯನ್ನು ಪಡಿಸಿರುವಂತ ಘಟನೆ ಇವತ್ತು ಬೆಳಿಗ್ಗೆ ಏನು ಮೆಕ್ಕೆ ಸರ್ಕಲ್ ಬಳಿ ನಡೆದಿರುವಂತದ್ದು. ಅಂದ್ರೆ ಪ್ರಯಾಣಿಕ ಸಂತೋಷ್ ಬಸ್ನಿಂದ ಈ ಒಂದು ಹೈಡ್ರಾಮಾ ಆಗಿರುವಂತದ್ದು. ಅಂದ್ರೆ ಏನು ಪ್ರಯಾಣಿಕನ ಏನಿರ್ತಾನೆ, ಸೊ ಆತ ಒಂದು ಕ್ಯಾಬ್ ಡ್ರೈವರ್ಗೆ ಹೇಳ್ತಾನೆ, ನೀವು ಬೇಗ ಹೋಗ್ಬೇಕು ಏರ್ಪೋರ್ಟ್ಗೆ ಅಂತ ಹೇಳ್ಬಿಟ್ಟು. ಆದ್ರೆ ಏನು ಟ್ರಾಫಿಕ್ ಇದ್ದ ಕಾರಣ ಏನು ಡ್ರೈವರ್ ಹೋಗಕ್ಕೆ ಆಗಲ್ಲ ಅಂತ ಹೇಳಿದಾನೆ. ಸೊ ಈ ನಡುವೆ ಏನು ಕಾರ್ನಲ್ಲಿ ಇದ್ದಂತಹ ಏನು ಕ್ಯಾಬ್ ಚಾಲಕ ಏನಿದೆ, ಸೊ ಆತನ ಮೇಲೆ ಹಲ್ಲೆಯನ್ನ ಮಾಡಿರುವಂತದ್ದು. ನಂತರ ಹಲ್ಲೆ ಮಾಡಿದ ಸಂದರ್ಭದಲ್ಲಿ ಕ್ಯಾಬ್ ಚಾಲಕ ಏನು ಕ್ಯಾಬನ್ನ ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿದ್ದಾನೆ. ನಂತರ ಏನು ಆತ ಕ್ಯಾಬ್ ನ ಮೇಲೆ ಹತ್ತಿ ಸಹ ಉಚ್ಚಾಟವನ್ನು ಮಾಡಿರುವಂತಹ ಘಟನೆ ನಡೆದಿರುವಂತದ್ದು. ಮತ್ತೆ ಬೆಂಗಳೂರಿನಲ್ಲಿ ಸಂತೋಷನ್ನ ಪಿಕಪ್ ಮಾಡ್ಕೊಂಡು ಏರ್ಪೋರ್ಟ್ಗೆ ಹೊರಟಿದ್ದಂತಹ ಕ್ಯಾಬ್ ಚಾಲಕ ಏನಾಗಿರ್ತಾನೆ, ಮತ್ತೆ ಬೇಗ ಏರ್ಪೋರ್ಟ್ಗೆ ಹೋಗುವಂತಾನು ಸಹ ಹೇಳಿರ್ತಾನೆ. ಆದ್ರೆ ಏನ್ ಟ್ರಾಫಿಕ್ ಇದ್ದ ಕಾರಣ ಆತ ಸ್ಲೋಗಾಗಿ ಹೋಗಿರ್ತಾನೆ. ಸೊ ಆ ಸಂದರ್ಭದಲ್ಲಿ ಹಲ್ಲೆಯನ್ನ ಮಾಡಿರುವಂತದ್ದು. ನಂತರ ಏನು ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿದ ಸಂದರ್ಭದಲ್ಲಿ ಕ್ಯಾಬ್ ನ ಮೇಲೆ ಹತ್ತಿ ಏನೋ ಒಂದು ಉಚ್ಚಾಟವನ್ನ ಮಾಡಿರುವಂತದ್ದು. ಜೊತೆಗೆ ಈ ಸಂಚಾರಕ್ಕೆ ದಟ್ಟಣೆ ಆಗ್ತದೆ. ಮತ್ತೆ ಸಂಚಾರ ಪೊಲೀಸರು ಸಹ ಬಂದಂತ ಸಂದರ್ಭದಲ್ಲಿ ಅವರ ಮೇಲೆ ಸಹ ಹಲ್ಲೆಗೆ ಮುಂದಾಗಿರುವಂತದ್ದು. ಸೊ ಈ ನಡುವೆ ಆತನನ್ನ ಎಲ್ಲರೂ ಸಹ ಒಂದು ಹಿಡ್ಕೊಂಡು, ಮತ್ತೆ ಆತನನ್ನ ಪ್ರಯಾಣಿಕ ಯಾರಿರ್ತಾನೆ, ಸೊ ಆತನನ್ನ ಹಿಡ್ಕೊಂಡು ಏನು ಕಟ್ಟಾಕಿರುವಂತ ಅಂತ ಕೂಡ ಸದಾಶಿವನಗರ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಆ ಪರಿಶೀಲನೆ ಮಾಡಿರುವಂತದ್ದು. ಅಂದ್ರೆ ಯಾವ ರೀತಿ ಈತ ಏನ್ ಮಾಡಿದ್ದಾನೆ ಏನು ಅನ್ನೋದ್ರ ಬಗ್ಗೆ ಸಹ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.